ಫ್ರೆಂಡ್ಸ್, ಈ ಲೋಗೋ ನೋಡಿ ನಿಮಗೆಲ್ಲ ಅರ್ಥ ಆಗಿರ್ಬೋದು ನಾನು ಯಾವುದನ್ನು ಅನ್ಪ್ಯಾಕ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಇಯರ್ ಟು ಗೋ ಸ್ಟಾರ್ಬಕ್ಸ್ ಫ್ರೆಂಡ್ಸ್. ನೋಡಿರ್ಬೋದು ನೀವು, ಪ್ಯಾಕೇಜಿಂಗ್ ತುಂಬ ಚೆನ್ನಾಗಿದೆ. ಸೊ ಎಲ್ಲೂ ಲೀಕೇಜ್ ಆಗಿಲ್ಲ. ಆ್ಯಂಡ್ ಪಾಪ ಇವರು ಡೆಲಿವರಿ ಎಕ್ಸಿಕ್ಯೂಟಿವ್ ಕೂಡ ನಂದು ಮನೆ ಇರೋದು 3rd ಫ್ಲೋರ್, ಅಲ್ಲಿವರೆಗೂ ತಂದು ಕೊಟ್ಟಿದ್ರು ಫ್ರೆಂಡ್ಸ್. ನಾನು ಆ್ಯಕ್ಚುಲಿ ಬ್ಯಾಗ್ ಹಾಕ್ತೀನಿ ಕೆಳಗಡೆ, ಯಾರಿಗೂ ಪ್ರಾಬ್ಲಮ್ ಆಗಬಾರ್ದು ಡೆಲಿವರಿ ಪರ್ಸನ್ಸ್ಗೆ ಅಂತೇಳಿ. ಸೊ ಆದರೆ ಅವ್ರ ಪಾಪ ತಂದು ಕೊಟ್ಬಿಟ್ಟಿದ್ರು. ನಂಗೆ ಬೇಜಾರಾಗತ್ತೆ ಫ್ರೆಂಡ್ಸ್. ಯಾವತ್ತೂ ಒಂದು ನೆನ್ಪಿಟ್ಕೊಳ್ಳಿ, ಅವರು ನಮ್ಮ ಥರನೇ ಮನುಷ್ಯರು. ಆ್ಯಂಡ್ ಯಾವತ್ತೇ ಆಗಲಿ ಅವರಿಗೆ ಅಟ್ಲೀಸ್ಟ್ ತುಂಬ ಸುಸ್ತಾದರೆ ನೀರು, ಅಟ್ಲೀಸ್ಟ್ ಬೇಸಿಕ್ ಥಿಂಗ್ ನೀವು ಕೇಳಿ, ನೀರು ಬೇಕಾ ಅಂತ ಹೇಳಿಬಿಟ್ಟು. ಆ್ಯಂಡ್ ನನ್ನ ಫೇವ್ರೆಟ್ ಸ್ಟಾರ್ಬಕ್ಸ್ ಕಾಫಿ ಇದು. ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ, ನಾನು ಯಾವುದು ಕಾಫಿ ಆರ್ಡ್ರ್ ಮಾಡೋದಿಲ್ಲ. ಮಾಡಿದ್ರೆ ಅದು ಒಂದೇ ಒಂದು ಸ್ಟಾರ್ಬಕ್ಸ್ ಮಾತ್ರ ಮಾಡ್ತೀನಿ. ಸ್ಟಾರ್ಬಕ್ಸ್ ಕಾಫಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕ್ರೀಮಿ ಟೆಕ್ಸ್ಚರ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಮ್ಮ ಹೆಸರು ಕೂಡ ಮೆನ್ಷನ್ ಮಾಡ್ತಾರೆ. ನಾನು ಸ್ವಿಗ್ಗಿಯಲ್ಲಿ ಹೆಸರು ಹಾಕಿದ್ದು ಬಂದುಬಿಟ್ಟು ಮಾಡಿ ಅಂತ ಹೇಳ್ಬಿಟ್ಟು. ಸೊ ಮಾರ್ನಿಂಗ್ ಇರೋದ್ರಿಂದ ಗುಡ್ ಮಾರ್ನಿಂಗ್ ಅಂತ ಹಾಕಿದ್ದಾರೆ. ಬಟ್ ಒಂದು ನನಗೆ ಸ್ಟಾರ್ಬಕ್ಸಿಗೆ ಹೋದಾಗ ಒಂದು ಅನುಭವ ಇದ್ದಿದ್ದು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅನ್ಕೋತಾ ಇದ್ದೀನಿ. ಸೊ ಒಂದು ಕಪಲ್ ಆಫ್ ಮಂತ್ಸ್ ಬ್ಯಾಕ್ ನಾನು ಸ್ಟಾರ್ಬಕ್ಸಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಜೊತೆಗೆ, ಸೊ ಅಲ್ಲಿರೋ ಏನು ಪ್ರಿಪ್ರೇಷನ್ ಮಾಡ್ತಾರೆ ಅಲ್ವಾ, ಆ ಪರ್ಸನ್ ಬಂದುಬಿಟ್ಟು ನಮ್ಮನ್ನ ಕೇಳಿದರು, ನೀವು ನಿಜವಾಗ್ಲೂ ಕಾಫಿ ಕುಡಿಲಿಕ್ಕೆ ಬಂದಿದ್ದ ಅಂತ ಹೇಳ್ಬಿಟ್ಟು. ತುಂಬ ಹರ್ಟ್ ಆಯಿತು ಫ್ರೆಂಡ್ಸ್. ಬಿಕಾಸ್ ನೀವು ನಮ್ಮನ್ನ ನೋಡಿಬಿಟ್ಟು, ನಮ್ಮ ಬಟ್ಟೆನೋ ಅಥವಾ ನಾವು ಇರೋದನ್ನು ನೋಡಿಬಿಟ್ಟು ನೀವು ಮಣೆ ಹಾಕೋದಕ್ಕಾಗಲ್ಲ, ನಾವೇನು ಅಂತ ಹೇಳ್ಬಿಟ್ಟು, ಹಾಗಂತ ಹೇಳ್ಬಿಟ್ಟು ನನ್ನ ಹತ್ರ ಇದೆಯೋ ಇಲ್ವೋ ಅನ್ನೋ ಪ್ರಶ್ನೆ ಅಲ್ಲ ಫ್ರೆಂಡ್ಸ್. ಎಲ್ಲರನ್ನೂ ಒಂದೇ ಥರ ನೋಡಿ. ನಾನು ಒಂದನ್ನು ನಂಬ್ತೀನಿ, ಕಷ್ಟಪಟ್ಟವನಿಗೆ ಒಂದಾನೊಂದು ದಿನ ಸುಖ ಖಂಡಿತ ಇರುತ್ತೆ. ಅದು ಇವತ್ತಿಲ್ಲದೆ ಇರ್ಬೋದು, ಯಾವತ್ತೋ ಒಂದಿನ. ಆ ಒಂದು ಪಾಸಿಟಿವ್ ವೈಬ್ಸ್ ನಿಮ್ಮ ಮನಸ್ಸಲ್ಲಿ ಯಾವತ್ತೂ ಇರಬೇಕು. ಆ್ಯಂಡ್ ಈ ಥರ ನಿಮ್ಮನ್ನ ಪ್ರಶ್ನೆ ಮಾಡಿದಾಗ ದಯವಿಟ್ಟು ಸುಮ್ಮನೆ ಇರಬೇಡಿ ಫ್ರೆಂಡ್ಸ್, ಪಾಠ ಕಲಿಸ್ಬೇಕು. ಬಿಕಾಸ್ ಅಲ್ಲಿ ಅವರು ಕಸ್ಟಮರ್ ಸರ್ವಿಸ್ ಮಾಡಬೇಕು. ನಮ್ಮ ಕೆಲಸಕ್ಕೆ ನಾವು ಲಾಯಲ್ ಆಗಿರಬೇಕಲ್ವಾ. ಲಾಯಲ್ ಆಗಿರಬೇಕು ಅಂತಂದರೆ ಅವರು ಗೌರವ ಕೊಟ್ಟು ಗೌರವ ತಗೋಬೇಕು. ಇಂಥವರಿಗೆ ಪಾಠ ಕಲಿಸ್ಬೇಕು. ಪಾಠ ಕಲಿಸ್ಬೇಕಂದ್ರೆ ತಮ್ಮ ತಪ್ಪಿನ ಅರಿವು ತಮಗೆ ಅರಿವಾಗಬೇಕು. ಹಾಗಂತ ರೂಢಾಗಿ ಮಾತಾಡಬಾರ್ದು ದಯವಿಟ್ಟು. ಥ್ಯಾಂಕ್ ಯು.